ಚನ್ನಪಟ್ಟಣ ತಾಲೂಕು ಒಕ್ಕಲಿಗರ ಸಂಘದಿಂದ ಆಗಸ್ಟ್ 2ರ ಭಾನುವಾರದಂದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ತಾಲೂಕು ಅಧ್ಯಕ್ಷ ಎವಿ ಜೈಪಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮುದಾಯದಲ್ಲಿನ ಗ್ರಾಮೀಣ ಪ್ರತಿಭೆಗಳನ್ನು ಬೆನ್ನು ತಟ್ಟುವ ಕೆಲಸ ಹಾಗೂ ಈ ಮಕ್ಕಳ ಸಾಧನೆ ಇತರೆ ಮಕ್ಕಳಿಗೂ ಪ್ರೇರಣೆಯಾಗಲಿ ಎಂಬ ಕಾರಣಕ್ಕೆ 7 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ಬರಲಾಗುತ್ತಿದೆ. ಅದರಂತೆ 2026ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿಯಲ್ಲಿ ಹಾಗೂ ಪಿಯುಸಿ ಪರೀಕ್ಷೆ ಫಲಿತಾಂಶದಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯವನ್ನು ಪಟ್ಟಣದ ಬಿಜಿಎಸ್ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗುವುದು ಎಂದರು. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ ಒಕ್ಕಲಿಗ ಸಮುದಾಯದ ಮಕ್ಕಳು ಜುಲೈ 26ರ ಒಳಗೆ ಮೇಗಲಕೇರಿ ಗಾಂಧಿ ವೃತ್ತದ ಬಳಿ ಇರುವ ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯಿಂದ ಅರ್ಜಿ ಪಡೆದು ಭರ್ತಿ ಮಾಡಿ ತಮ್ಮ ನಕಲು ಅಂಕಪಟ್ಟಿ, ಟಿಸಿ ಪ್ರತಿಯೊಂದಿಗೆ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಗೌರವಾಧ್ಯಕ್ಷ ಜೆ. ಶಿವೇಗೌಡ, ಪ್ರಧಾನ ಕಾರ್ಯದರ್ಶಿ ಬಿಎನ್ ರವಿ, ಖಜಾಂಚಿ ಬಿ. ರಾಜೇಶ್ ಕುರುವಂಕ, ಕಾನೂನು ಸಲಹೆಗಾರ ಜಲೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಚಂದ್ರಾಯಪಟ್ಟಣ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 90% ಬೆಂಬಲಿಸಿದಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಒಕ್ಕಲಿಗರ ಸಂಘದಿಂದ ಏರ್ಪಡಿಸಿದ್ದು 90% ಬೆಂಬಲಿಸಿದಂತ ಮಕ್ಕಳುಗಳು ನಮ್ಮ ತಾಲೂಕು ಕಚೇರಿಗೆ ಬಂದು ತಮ್ಮ ಅಂಕಪಟ್ಟಿ ಜೆರಾಕ್ಸ್, ಟಿಸಿ ಜೆರಾಕ್ಸ್ 2 ಫೋಟೋನ ಕೊಟ್ಟು ಅಪ್ಲಿಕೇಶನ್ ಬಂದು ಫಿಲಪ್ ಮಾಡಬಹುದು ಅಂತ ತಾಲೂಕು ಒಕ್ಕಲಿಗರ ಸಂಘದ ಚಂದ್ರಾಪಟ್ಟಣದಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷ 7ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಪಡೆಯುತ್ತೀವಿ. ಇದರಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಮಕ್ಕಳು 90% ಮೇಲ್ಪಟ್ಟ ಮಕ್ಕಳು ಸಂಘದ ಪ್ರತಿಭಾ ಪುರಸ್ಕಾರ ಏರ್ಪಡಿಸ್ತೀವಿ. ಅವರು 10ನೇ ತಾರೀಕು ಇವತ್ತಿಂದ ಸಂಘದ ಕಚೇರಿ ಗಾಂಧಿನಗರ ಗಾಂಧಿ ಸರ್ಕಲ್ ಸಿಗುತ್ತೆ ಚಂದ್ರಾಪಟ್ಟಣದಲ್ಲಿ. ಆ ಫಾರಂ ತಗೊಂಡು 27-26 ಸೋಮವಾರದೊಳಗೆ ಅರ್ಜಿ ಫಿಲಪ್ ಮಾಡಿ ಅಂಕಪಟ್ಟಿ ಜೆರಾಕ್ಸ್ ಮತ್ತೆ ಒಂದು ಟಿಸಿ 2 ಫೋಟೋನ ತಲುಪಿಸಿ ಮಾಡ್ಕೊಂಡು ಮಕ್ಕಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ಆಗಸ್ಟ್ 2ನೇ ಭಾನುವಾರ ಚುಂಚನಗಿರಿ ಸಮುದಾಯ ದೇಶ ಪ್ರೇಮದ ವ್ಯಕ್ತಿತ್ವ ನಿರ್ಮಾಣದ ಮೂಲಕ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡಬೇಕೆನ್ನುವುದು ಎಬಿವಿಪಿ ಅಚಲ ನಂಬಿಕೆಯಾಗಿದೆ ಎಂದು ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್ ಹೇಳಿದರು. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಜನಪ್ರಿಯ ಆಸ್ಪತ್ರೆಯವರ ಸಹಯೋಗದಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ದಿವಸ್ ಅಂಗವಾಗಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಯಾವ ಸಂಘಟನೆಗಳು ಆ ದೇಶದ ಮಣ್ಣಿಗೆ ಪೂರಕವಾಗಿ ಕೆಲಸ ಮಾಡುತ್ತವೆಯೋ ಆ ಸಂಘಟನೆಗಳು ಬಾನೆತ್ತರಕ್ಕೆ ಬೆಳೆಯುತ್ತವೆ ಎಂಬ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು. ಅದರಂತೆ ಎಬಿವಿಪಿ ಕೆಲಸ ಮಾಡುವ ಮೂಲಕ ಜಗತ್ತಿನಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿದೆ ಎಂದರು. ಆರ್ಎಸ್ಎಸ್ ಮುಖಂಡ ಮನೋಹರ್ ಮಾತನಾಡಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನ, ರಾಷ್ಟ್ರೀಯ ಏಕತೆ ಹಾಗೂ ಸಾಮಾಜಿಕ ಹಿತಾಸಕ್ತಿಗಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ರಾಷ್ಟ್ರ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸಂಘಟನೆಯ ಬೆಳವಣಿಗೆಯ ಪಯಣ ಹಾಗೂ ಪ್ರಮುಖ ಸಾಧನೆಗಳ ಕುರಿತು ಅವರು ಮಾಹಿತಿ ನೀಡಿದರು. ಪರಿಸರ ಪ್ರೇಮಿ ಚಾನ ಅಶೋಕ್ ಮಾತನಾಡಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಘಟಕದ ಸಭಾಪತಿ ಎಚ್.ಜಿ. ಭರತ್ ಕುಮಾರ್, ಕಾರ್ಯದರ್ಶಿ ಸಿಎನ್ ಜಬಿಯುಲ್ಲಾ ಬೇಗ್, ಎಬಿವಿಪಿ ಜಿಲ್ಲಾ ಪ್ರಮುಖರಾದ ಎಂಎನ್ ಕಾಂತರಾಜ್, ನಗರ ಪ್ರಮುಖರಾದ ಸೋಮೇಶ್, ಶಿವಮೊಗ್ಗ ವಿಭಾಗ ಸಂಚಾಲಕರಾದ ರವಿ ಇರೋಜಿ, ವಿಭಾಗ ಸಂಘಟನಾ ಕಾರ್ಯದರ್ಶಿ ಆದಿತ್ಯ ಶೆಟ್ಟಿ, ರಾಜ್ಯ ಕಾರ್ಯಸಮಿತಿ ಸದಸ್ಯರಾದ ಸ್ಮಿತಾ ಗೌಡ, ವಿಭಾಗ ವಿದ್ಯಾರ್ಥಿನಿ ಪ್ರಮುಖರಾದ ಮಮತಾ ಚೌಧರಿ, ಹಾಸನ ಜಿಲ್ಲಾ ಸಂಚಾಲಕರಾದ ವರುಣ್ ಪುರಾಣಿಕ್,
ಜಿಲ್ಲಾ ವಿದ್ಯಾರ್ಥಿನಿ ಪ್ರಮುಖ್, ಸ್ಫೂರ್ತಿ, ಜೀವನ್, ಆದಿತ್ಯ, ಜಗದೀಶ್ ಸೇರಿದಂತೆ ಕಾರ್ಯಕರ್ತರು ಹಾಗೂ ಜನಪ್ರಿಯ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗವಹಿಸಿದರು. ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ನಡೆಸ್ತಿದ್ದಾರೆ. ಯಾವುದೇ ಒಂದು ಸಂಘ ಸಂಸ್ಥೆ ಯಾವುದೇ ಆಗಲಿ ಸಮಾಜನ ಬಳಸ್ಕೊಂಡು ಸಮಾಜ ಸೇವೆ ಮಾಡತಕ್ಕಂಥ ಅದರಲ್ಲಿ ನಮ್ಮ ಏಳುಗುಂಪಿ ಮುಂಚೂಣಿಗೆ ನಾವು ಹೇಳ್ತೀವಿ ದೇಶ ಸೇವೆ ದೇಶ ಸೇವೆ ದೇಶ ಸೇವೆ ರಾಷ್ಟ್ರ ಸೇವೆ. ರಾಷ್ಟ್ರ ಅಂದ್ರೇನು? ನಾವೆಲ್ಲ ಸಮಾಜ ಒಗ್ಗೂಡೋದೇ ದೇಶ ರಾಷ್ಟ್ರ. ನಮ್ಮ ಸಮಾಜ ಸೇವೆ ಮಾಡಿದ್ರೆ ದೇಶ ಸೇವೆ ಮಾಡ್ತಾರೆ. ಬಹಳ ಜನ ಅದರಲ್ಲಿ ಮುಂಜಾನೆ ಮಾಡ್ತಾರೆ, ಆದರೆ ಅಂತ ಸ್ಥಿತಿಗೆ ನಾವೆಲ್ಲ ಬೇಕಾಗಿಲ್ಲ. ಇವತ್ತಿನ ದಿನ ಯುವ ಮಕ್ಕಳಲ್ಲಿ ನಾವು ಆ ಭಾವನೆನ ತರೋಂಥ ಅವಶ್ಯಕತೆ ಹೆಚ್ಚಾಗಿದೆ. ಇವತ್ತಿನ ದಿನಗಳಲ್ಲಿ ಟಿವಿಲೆಲ್ಲ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇರ್ತೀರ ಎಷ್ಟು ಇದಾಗಿರೋ ವಿದ್ಯಾರ್ಥಿಗಳು ಅಂತ. ನಮ್ಮ ಹಾಸನದಲ್ಲೇ ಡ್ರಗ್ಸ್ ಕೇಸ್ಗಳು ಎಷ್ಟು ಬಂದಿದೆ ಅಂತ ನಮ್ಮ ಯುವಕರಿಗೂ ನಾನು ಕಿವಿ ಮಾತಾಡೋದಿಷ್ಟೇ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟನ ತಗೋಬೇಕು. ಹಾಗೆ ನೀವು ಏನು ಸಮಾಜನ ಬಳಸ್ಕೊಂಡು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀರ ಅದೆಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಭಾವನೆ ಬರುವಂಥ ಕೆಲಸಗಳನ್ನ ಮಾಡಬೇಕು. ನಾವೇ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯನ ಪಡೆಯಬೇಕು. ಇವತ್ತು ಚಿಕ್ಕ ಮಕ್ಕಳನ್ನೇ BP, ಶುಗರ್ ಕಾಣ್ತಾ ಇದೆ. ಪ್ರಪಂಚದ ಸಕ್ಕರೆ ಕಾಯಿಲೆಯ ಪಂಜಾಬ್ ಭಾರತ ಅಂತ ಹೇಳ್ತಾರೆ. ಸಕ್ಕರೆ ಕಾಯಿಲೆ ಉಂಟಂತ BP ಬರುತ್ತೆ, ಹಾರ್ಟ್ ಹೋಗುತ್ತೆ, ಕಿಡ್ನಿ ಹೋಗುತ್ತೆ, ಎಲ್ಲ ಹೋಗುತ್ತೆ. ಅದರಿಂದ ನಮ್ಮ ಆಹಾರ ಇದನ್ನು ಬದಲಾವಣೆ ಮಾಡ್ಕೋಬೇಕು. ಮತ್ತು ಆರೋಗ್ಯನ ಪಡೆಯೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀವಿ. ರೈತಾಪಿ ಇವತ್ತು ದುಡಿದಂತ ಅರ್ಧ ಭಾಗ ಆಸ್ಪತ್ರೆಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ದಯಮಾಡಿ ಯುವಕರಿಗೆ ಕೆಲಸ ಕೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಆರೋಗ್ಯದ ಮೇಲೆ ಅಭಿವೃದ್ಧಿಸ್ತಾ ಇದ್ದೀನಿ. ನಾವು ಆಗಬೇಕು ಅಂತ ಹೇಳ್ತಾ ಇಷ್ಟು ಮಾತಾಡಬೇಕು ಹೋಗಲ್ಲ. ರಕ್ತದಾನ ಶಿಬಿರ ಕೊಡಿಸ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೆಲಸ ಮುಗಿದ ನಂತರ ರಕ್ತದಾನ ಮಾಡಲಾಗಿದೆ. ರಕ್ತದಾನ ಮಾಡಿದ್ರೆ 3 ಜೀವನದಲ್ಲಿ ಜೀವನಗಳಾಗುತ್ತೆ. ಕರ್ನಾಟಕದಲ್ಲಿ ಎಲ್ಲರಿಗಿದೆ. ಇಲ್ಲಿ ಪ್ರತಿನಿತ್ಯ ಆಕ್ಸಿಡೆಂಟ್ಗಳಾಗುತ್ತೆ, ಅಪಘಾತಗಳಾಗುತ್ತೆ, ಪ್ರತಿನಿತ್ಯ ಎದುರಾಗುತ್ತೆ. ಆಪರೇಷನ್ ಮಾಡಲಿಕ್ಕೆ ಅತ್ಯವಶ್ಯಕತೆ ಇದೆ. ಈ ರಕ್ತದಾನ ಮಾಡಿ ಅಂತ ಚಂದ್ರಾಪುರದಲ್ಲಿ ವಿದ್ಯಾಸಂಸ್ಥೆನ ಸ್ಥಾಪನೆ ಮಾಡಿ ರಕ್ತದ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಸರ್ಕಾರ ಈ ವಿದ್ಯಾರ್ಥಿಗಳಿಗೋಸ್ಕರ ನಾವು ABVP ಸಂಘ ಇದೆ. ವಿದ್ಯಾರ್ಥಿಗಳ ಹಲವಾರು ಸಮಸ್ಯೆಗಳಿಗೆ ನಾವು ಜೊತೆಲಿದ್ದೀವಿ. ವಿದ್ಯಾರ್ಥಿಗಳಿಗೋಸ್ಕರನೇ ಈ ಸಂಸ್ಥೆ ಇರಬಹುದು. ಬಟ್ ಇವಾಗ ಏನಾಗಿದೆ, ಇವತ್ತು ನಮ್ಮ ಒಂದು ತಂದೆಯವರ ಕಾಲ ಯೋಚನೆ ಮಾಡಿದಾಗ ಅವ್ರಿಗೆ ಅವಕಾಶಗಳೇ ಇರಲಿಲ್ಲ. ಈ ತರ ಒಂದು ಸಂಘ ಸಂಸ್ಥೆ ನಾವು ಸರ್ಕಾರದಿಂದ ಓದಪ್ಪ ಮತ್ತೆ ಬಸ್ ಪ್ರತಿಯೊಂದು ನಾವು ಅನುಕೂಲ ಅಂತ ಬಂದಾಗ ಪ್ರತಿಯೊಂದು ಅನುಕೂಲ ವಿದ್ಯಾರ್ಥಿಗಳಿಗೆ ಇವಾಗ ಲ್ಯಾಪ್ಟಾಪ್ ಮತ್ತೆ ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾನ್ವೆಂಟ್ಗಳಿಗೆ ಇಂಗ್ಲಿಷ್ ಮೀಡಿಯಂ ಬೇರೆ ನಾವು ಕಾಲೇಜಲ್ಲಿ ಕಂಪ್ಲೀಟ್ ಮಾಡುವಂಥ ಅವಕಾಶನೇ ಕೊಡೋದ್ರಲ್ಲ ನಮಗೆ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಈ 50 ವರ್ಷದಿಂದ ಯಾವ ಸೌಲಭ್ಯವೂ ಇರಲಿಲ್ಲ. ಅವತ್ತಿನ ದಿನ ಸೌಲಭ್ಯ ಇಲ್ಲದೆ ಕೂಡ ಇವತ್ತು ಎಷ್ಟೋ ಜನ DC ಆಗಿರ್ಬೋದು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ. ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನೇನಹಳ್ಳಿ ಗ್ರಾಮದ ಶನೇಶ್ವರ ಸ್ವಾಮಿ ದೇಗುಲವನ್ನು ಟ್ರಸ್ಟ್ ಇಲ್ಲವೇ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಗೌರವಾಧ್ಯಕ್ಷ ಚಂದ್ರಹಾಸ ಹೇಳಿದರು. 100 ವರ್ಷಗಳ ಹಿನ್ನೆಲೆ ಇರುವ ದೇವಾಲಯವನ್ನು 2013ರಲ್ಲಿ ಜೀರ್ಣೋದ್ಧಾರಗೊಳಿಸಿ ಜಿನ್ನೇನಹಳ್ಳಿ ಗ್ರಾಮದ ಮಧುಸೂದನ್ ಅವರನ್ನು ದೇವಸ್ಥಾನದ ನಿರ್ವಹಣಾ ಕಾರ್ಯವನ್ನು ನೋಡಿಕೊಳ್ಳಲು ನೇಮಿಸಲಾಗಿತ್ತು. ದೇಗುಲಕ್ಕೆ ಸಂಬಂಧಪಟ್ಟ 7.5 ಲಕ್ಷ ರುಗಳನ್ನು ತಮ್ಮ ವೈಯಕ್ತಿಕ ಖಾತೆಗೆ ಇರಿಸಿಕೊಂಡಿದ್ದು, ಅಲ್ಲದೆ ಕಳೆದ 13 ವರ್ಷದ ಲೆಕ್ಕಪತ್ರಗಳನ್ನು ಸರಿಯಾಗಿ ನೀಡದಿರುವುದು ಹಲವು ಅನುಮಾನಗಳನ್ನು ಸೃಷ್ಟಿಸುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಗ್ರಾಮದ ಸರ್ವೆ ನಂಬರ್ 8 ಮತ್ತು 9ರಲ್ಲಿ 1.14 ಎಕರೆ ಸರ್ಕಾರಿ ಗೋಮಾಳದಲ್ಲಿ 100 ವರ್ಷಗಳ ಹಳೆಯ ದೇಗುಲ ಇದೆ.
2013ರಲ್ಲಿ ಗ್ರಾಮಸ್ಥರ ಹಾಗೂ ದಾನಿಗಳ ಸಹಕಾರದಿಂದ ಅಭಿವೃದ್ಧಿಗೊಳಿಸಲಾಗಿದೆ. ಹಂತ ಹಂತವಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ದೇಗುಲವನ್ನು ನೋಡಿಕೊಳ್ಳಲು ಮಧುಸೂದನ್ ಅವರನ್ನು ನೇಮಕ ಮಾಡಲಾಗಿತ್ತು. ಆದರೆ ಈಗ ದೇಗುಲವೇ ನಮ್ಮದು ಎಂಬುದಾಗಿ ಗ್ರಾಮಸ್ಥರನ್ನು ದೂರವಿರಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮಸ್ಥರ ಗಮನಕ್ಕೆ ತರದಂತೆ ತಮಗೆ ಬೇಕಾದವರು ಸೇರಿಕೊಂಡು ಸಮಿತಿ ರಚನೆ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ತಕರಾರು ಮತ್ತು ಆಕ್ಷೇಪಣೆ ದೂರನ್ನು ಹಾಸನ ಉಪನಿಬಂಧಕರ ಕಚೇರಿಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ದೂರು ನೀಡಲಾಗಿದೆ. ಸಮಿತಿಯ ಮೂಲಕ ಕೋಟ್ಯಾಂತರ ರು ಬೆಲೆ ಬಾಳುವ 1.14 ಎಕರೆ ಜಮೀನನ್ನು ತಮ್ಮ ಹೆಸರಿನಲ್ಲಿ ಲಪಟಾಯಿಸಲು ಒಳಸಂಚು ಮಾಡುತ್ತಿದ್ದಾರೆ ಎಂದು ದೂರಿದರು. ಸಿಐಟಿಯು ಮುಖಂಡರಾದ ಎಚ್.ಎಸ್. ಮಂಜುನಾಥ್ ಮಾತನಾಡಿ, ತಾಲೂಕು ದಂಡಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯೊಂದಿಗೆ ಗ್ರಾಮಸ್ಥರ ಮನವಿ ಗಮನಿಸಿ ದೇಗುಲವನ್ನು ಮುಜರಾಯಿ ಇಲಾಖೆಗೆ ಸೇರಿಸುವುದರ ಜೊತೆಗೆ ಸಂಬಂಧಪಟ್ಟ ಜಮೀನನ್ನು ದೇಗುಲದ ನಿರ್ವಹಣೆ ಸಲುವಾಗಿ ಕಾಯ್ದಿರಿಸಬೇಕು. ಇದು ಗ್ರಾಮಸ್ಥರ ಮನವಿಯಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ತೇಜಸ್ ಗೌಡ, ಕಾರ್ಯದರ್ಶಿ ವಾಸು, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಗೋಪಾಲ್, ಮಾಜಿ ಸದಸ್ಯರಾದ ದೇವರಾಜು, ರಂಗನಾಥ್, ರೇವಣ್ಣ, ಜೈರಾಮ್, ನಂಜುಂಡೇಗೌಡ, ಅಪ್ಪಾಜಿ, ಕುಮಾರ್ ಹಾಗೂ ಇತರರು ಇದ್ದರು. ಶ್ರವಣಬೆಳಗೊಳ ಹೋಬಳಿ ಅಲ್ಲಿ ಕಾಲೇಜ್ ಹತ್ರ ಇರ್ತಕ್ಕಂಥ ಜಿನ್ನೇನಹಳ್ಳಿ ಗ್ರಾಮದಲ್ಲಿ ಆ ಗೊಮ್ಮಟನಗರ ವೃತ್ತದಲ್ಲಿ ಒಂದು ಶನಿದೇವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದೆ. ಆ ಜಾಗ ಶ್ರವಣಬೆಳಗೊಳ ಹೋಬಳಿ ಜಿನ್ನೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 8 ಮತ್ತು 9ರಲ್ಲಿ ಆ ಸರ್ಕಾರಿ ಜಾಗ ಮತ್ತು ಗೋಮಾಳಿ ಜಾಗದಲ್ಲಿ ದೇವಸ್ಥಾನ ಸ್ಥಾಪನೆ ಆಗಿರುವುದು ಸರಿಯಷ್ಟೇ. ಸ್ಥಾಪನೆ ಆಗಿರ್ತಕ್ಕಂಥದ್ದು 13 ವರ್ಷಗಳ ಹಿಂದೆ, ಅಂದರೆ 2013ರಲ್ಲಿ ಜಿನ್ನೇನಹಳ್ಳಿ ಗ್ರಾಮಸ್ಥರು ಮತ್ತು ಉತ್ತನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಎಲ್ಲರೂ ಸೇರಿ ಆ ದೇವಸ್ಥಾನವನ್ನು ದೇಣಿಗೆ, ವಂತಿಗೆ ಎಲ್ಲ ಉಪಕರಣಗಳನ್ನು ಕೂಡ ಕೊಟ್ಟು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ನಮ್ಮೂರಿನವರು ಮತ್ತು ಸುತ್ತಮುತ್ತಲ ಗ್ರಾಮದವರು ನಮ್ಮೂರಿನವರೇ ಆದಂಥ, ಅಂದರೆ ಜಿನ್ನೇನಹಳ್ಳಿ ಗ್ರಾಮದವರೇ ಆದಂಥ ಒಬ್ಬ ಮಧುಸೂದನ್ರವರಿಗೆ ಅಲ್ಲಿನ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳಿಕ್ಕೋಸ್ಕರ ಅವರಿಗೆ ಅದನ್ನು ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆದರೆ 13 ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ಒಂದು ಹಬ್ಬವನ್ನು ಆಚರಿಸ್ತಾರೆ. ಅಲ್ಲಿ ಎಲ್ಲ ಸಾರ್ವಜನಿಕರುಗಳು, ಅದರೊಳಗೂ ಪ್ರಮುಖವಾಗಿ ಜಿನ್ನೇನಹಳ್ಳಿ ಗ್ರಾಮಸ್ಥರುಗಳು ಸಾಕಷ್ಟು ವಂತಿಗೆ, ತನು, ಮನ, ಧನ ಸಹಾಯ ಎಲ್ಲ ಮಾಡಿದ್ರು ಕೂಡ 13 ವರ್ಷಗಳಿಂದ ಯಾವುದೇ ಆದಂಥ ಜಮಾ ಖರ್ಚು, ಲೆಕ್ಕಪತ್ರಗಳ ವರದಿ ಯಾವುದನ್ನು ಕೂಡ ಸಾರ್ವಜನಿಕರಿಗೆ ಮತ್ತು ಪರ್ಟಿಕ್ಯುಲರ್ಲಿ ಜಿನ್ನೇನಹಳ್ಳಿ ಗ್ರಾಮಸ್ಥರಿಗೆ ಮಂಡನೆ ಮಾಡಿರುವುದಿಲ್ಲ. ಏನೂ ಅದನ್ನು ಜವಾಬ್ದಾರಿನೂ ಕೊಡೋದಿಲ್ಲ. ಅದರಲ್ಲಿ ಬರ್ತಕ್ಕಂಥ ಒಂದು ಚೀಟಿ ಮಾಡಿದ್ದಾರೆ, ಆ ಹಣವನ್ನು ಯಾರ್ಯಾರಿಗೋ ಕೊಟ್ಟಿದ್ದಾರೆ, ಅದು ಕೂಡ ಕಾಲಕ್ಕೆ ತಕ್ಕಂತೆ ಅದು ಕೂಡ ವಸೂಲಾತಿ ಆಗಿರುವುದಿಲ್ಲ. ಇನ್ನೂ ಒಂದನ್ನು ಅವರಿಗೆ ಒತ್ತಡ ತಂದ್ವಿ, ನೀವು ಒಬ್ಬರೇ ಇದನ್ನು ನಡೆಸ್ತಕ್ಕಂಥದ್ದಲ್ಲ, ಉಳಿದಿರ್ತಕ್ಕಂಥ ಹಣ ಎಲ್ಲಿದೆ ಅಂತ. ಇಲ್ಲ, 7.5 ಲಕ್ಷ ರೂಪಾಯಿ ದುಡ್ಡು ನಮ್ಮ ತಂದೆಯ ಅಕೌಂಟು DCC ಬ್ಯಾಂಕು ಶ್ರವಣಬೆಳಗೊಳದಲ್ಲಿತ್ತು. ನಮ್ಮ ತಂದೆಯ ನಿಧನದ ನಂತರ ನನ್ನ ಅಕೌಂಟ್ನಲ್ಲಿ, ನನ್ನ ಸ್ವಂತ ಖಾತೆಯಲ್ಲಿ 7.5 ಲಕ್ಷ ರೂಪಾಯಿನ ಹಣವನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದರು. ನಾವು ಅದಕ್ಕೆ ತಕರಾರು ಮತ್ತು ಆಕ್ಷೇಪಣೆಗಳನ್ನ ಹೇಳಿದ್ವಿ. ನೋಡಿ, ಇದು ದೇವಸ್ಥಾನದ ಹಣ ಮತ್ತು ಸಾರ್ವಜನಿಕರ ಹಣ. ಈ ದುಡ್ಡನ್ನು ನಿಮ್ಮ ಸ್ವಂತ ಖಾತೆಯಲ್ಲಿ, ನಿಮ್ಮ ಸ್ವಂತ ಅಕೌಂಟ್ನಲ್ಲಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ, ಕಾನೂನು ಉಲ್ಲಂಘನೆ ಮಾಡಿದಂಗಾಗುತ್ತೆ. ನಾವುಗಳು ಗ್ರಾಮಸ್ಥರುಗಳು ಹೇಳ್ತಕ್ಕಂಥ ವಿಚಾರ ಏನಂದರೆ, ಈ ದೇವಸ್ಥಾನಕ್ಕೆ ಒಂದು ಟ್ರಸ್ಟ್ ರಚನೆ ಮಾಡಿದರೆ ಎಲ್ಲವೂ ಕೂಡ ಅದಕ್ಕೆ ಒಬ್ಬರು ಅಧ್ಯಕ್ಷರಂತ ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಕಾರ್ಯದರ್ಶಿ ಇರ್ತಾರೆ, ಖಜಾಂಚಿ ಇರ್ತಾರೆ, ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಈಗ ನಿಮ್ಮ ಸ್ವಂತ ಖಾತೆ ದುಡ್ಡಿಟ್ಟಿರ್ತೀರ, ಹೆಚ್ಚು ಕಡಿಮೆ ನೀವು ಏನಾದ್ರು ಆದರೆ ಆ ಹಣ ಎಲ್ಲಿಗೆ ಹೋಗ್ಬೇಕು? ಇದು ಸರಿಯಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ವಿ. ಇಲ್ಲ, ನಾನು ಟ್ರಸ್ಟ್ ರಚನೆ ಮಾಡಲ್ಲ, ಸಮಿತಿ ಮಾಡ್ತೀನಿ ಅಂತ ಒಂದು ಮಾತಂದ್ರು. ಇಲ್ಲ, ಎಲ್ಲ ನಮ್ಮೂರಿನಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಸಭೆಯನ್ನು ಮಾಡಿ ನಂತರ ತೀರ್ಮಾನ ತಗೊಂಡಿದ್ವಿ. ಶ್ರೀಯುತ ಮಧುಸೂದನ್ ಅವರು ಏನು 13 ವರ್ಷದಿಂದ ದೇವಸ್ಥಾನದ ಇದನ್ನೆಲ್ಲ ನೋಡ್ತಾ ಇದ್ರು. ಬಹಳ ಟ್ರಾನ್ಸ್ಪರೆನ್ಸಿ ಇರಬೇಕು. ಈಗ ದೇವರು, ಅದು ಶನಿ ದೇವರ ಹಣ ತಿನ್ನಲೇಬಾರದು. ನಿಮಗೆಲ್ಲ ಇದ್ರ ಪ್ರಕಾರ ಹೇಳೋದಾದ್ರೆ ಬಹುಶಃ ಈ ಎಲ್ಲವನ್ನು ಅದೇನು ದೇವ್ರ ಮೇಲೆ ಒಡಮನೆ ಕತ್ಕೊಂಡು ಹೋಗುವಂಥ ಕಾಲ ಬಂದಿದೆ. ಈಗ ಇವರಿಗೆ ಆತಂಕ ಬಂದಿರೋದೇನೋ, ಒಂದು ಲೆಕ್ಕಪತ್ರಗಳು ಸರಿ ಸಿಗ್ತಾ ಇಲ್ಲ, ಎರಡನೇದು ಆ ಭೂಮಿಯನ್ನೆಲ್ಲಾದರೂ 1 ಎಕರೆ 14 ಗುಂಟೆ ಭಾಳ ಬೆಲೆ ಬಾಳುವ ಜಾಗ. ನಿಮಗೆ ಅದು ಮೇನ್ ರೋಡ್ನಲ್ಲಿ ಇದೆ, ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರಿ. ಭಾಳ ಚೆನ್ನಾಗಿದೆ, ಕಾಂಪೌಂಡ್ ಹಾಕಿ ಎಲ್ಲ ಇದಾಗಿ ಮಾಡಿದ್ದಾರೆ, ಸಾರ್ವಜನಿಕವಾಗಿ ತಿರುಗಾಡಲಿಕ್ಕೆ ಎಲ್ಲ ಮಾಡಿದ್ದಾರೆ. ಭಾಳ ಉತ್ತಮವಾದಂಥ ಜಾಗ ಮತ್ತು ತುಂಬ ಬೆಲೆ ಬಾಳುವಂಥ
ಜಾಗ ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗ. ಇದನ್ನ ಈ ರೀತಿ ಎಲ್ಲರೂ ಮಾಡಿಕೊಂಡು ಅದನ್ನು ಕಬಳಿಸ್ಬಿಟ್ಟವರು ಅನ್ನುವಂಥ ಆತಂಕ ಕೂಡ ಇವನಿಗೆ ಬಂದಿದೆ. ಅದರಿಂದ ಪಾರದರ್ಶಕವಾಗಿರಬೇಕು. ಅವ್ರು ಕೇಳೋದಿಷ್ಟೇ, ಜಿನ್ನೇನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲವರು ಹಣ ಕೊಟ್ಟಿದ್ದಾರೆ. ಅಲ್ಲಿ ಒಂದು 4-5 ಗ್ರಾಮದವರು ಅವರೆಲ್ಲರೂ ಕೂಡ ಅವ್ರ ಕೈಲಾದಂಥ ಹಣ ಸಹಾಯವನ್ನು ಎಲ್ಲವೂ ಮಾಡಿದ್ದಾರೆ. ಅಲ್ಲೊಬ್ಬರು ಕುರಿಗಾಯಿ, ಆ ಕುರಿ ಸಾಕುವಂಥವ್ರು ಬಂದಿದ್ದಾರೆ. ಅವ್ರು ನೋಡಿ, ಅವರು ಆ ದೇವಸ್ಥಾನಕ್ಕೆ ಪಟ್ಟಿರ್ತಕ್ಕಂಥ ಶ್ರಮ ಮೂಟೆ ಹೊತ್ತವ್ರೆ. ಸಿಮೆಂಟ್ ಮೂಟೆ ಯಾರು ದಾನ ಕೊಡ್ತಾರೆ ಅಲ್ಲಿಂದ ತಂದು ಕೊಟ್ಟಿದ್ದಾರೆ. ಹಿಂಗೆ ಎಲ್ಲರೂ ಕೂಡ ಅವರವರ ಕೈಲಾದಂಥ ಕೆಲಸ ಮಾಡಿದ್ದಾರೆ ಮತ್ತು ಸಾರ್ವಜನಿಕರಿಂದಲೂ ಹಣ ಸಂಗ್ರಹಣೆ ಮಾಡಿದ್ದಾರೆ. ಅದರಿಂದ ಇದು ಪಾರದರ್ಶಕವಾಗಿರಬೇಕು. ಇದು ಯಾರೊಬ್ಬರ ಸ್ವತ್ತಲ್ಲ, ಸ್ವಂತ ಖಾತೆಯಲ್ಲಿ ಹಣ ಇಟ್ಟಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲವೇ ಅಲ್ಲ. ಅದು ಯಾವುದೂ ಕೂಡ ಯಾವುದೂ ಸಮರ್ಥನೆ ಮಾಡ್ತಕ್ಕಂಥದ್ದಲ್ಲ. ಅದರಿಂದ ಮಧುಸೂದನ್ ಅವರಿಗೆ ನೈತಿಕತೆ ಇದ್ದರೆ ಇಡೀ 4-5 ಹಳ್ಳಿ ಗ್ರಾಮಸ್ಥರು ಅಥವಾ ಜಿನ್ನೇನಹಳ್ಳಿ ಗ್ರಾಮಸ್ಥರನ್ನ ಬಹಿರಂಗವಾದಂಥ ಸಭೆಯನ್ನು ಸೇರಿಸಿ ಅಲ್ಲಿ ನಾವೊಂದು ಟ್ರಸ್ಟ್ ರಚನೆ ಮಾಡ್ತೀವಿ. ಆ ಟ್ರಸ್ಟ್ಗೆ ಯಾರ್ಯಾರನ್ನ ಆಯ್ಕೆ ಮಾಡ್ಬೋದು ಅಂತೇಳಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಜನರ ಸಭೆ ಮಾಡಬೇಕು. ಮತ್ತು ಅಲ್ಲಿ ಗ್ರಾಮ ಸಮಿತಿ ಸದಸ್ಯರು ಇರ್ತಾರೆ. ಅವರು ಯಾವುದೇ ಪಕ್ಷಕ್ಕೆ ಸೇರಿರಲಿ. ಮತ್ತು ಅಲ್ಲೊಂದು ನಾಡ ಕಚೇರಿ ಇದೆ. ಸೊ ಇವೆಲ್ಲರ ಗಮನಕ್ಕೆ ತರದಲ್ಲೇ ಇವರು ಏಕಪಕ್ಷೀಯವಾಗಿ ಎಲ್ಲ ಕೆಲಸವನ್ನ ಸರ್ಕಾರಿ ಭೂಮಿನಲ್ಲಿ ಮಾಡಲಿಕ್ಕೆ ಹೋಗಿ ಅದನ್ನು ಲಪಟಾಯಿಸ್ತಾರೆ ಅಂತಕ್ಕಂಥ ಆತಂಕ ಇದೆ.